ಪೆರಾಜೆ ಗ್ರಾಮದ ಕಲ್ಲಚರ್ಪ ಎಂಬಲ್ಲಿ ಪಾಳು ಬಾವಿಗೆ ಬಿದ್ದು ಅಪಾಯಕ್ಕೆ ಸಿಲುಕಿದ್ದ ಒಂಟಿ ಸಲಗವೊಂದನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸುಮಾರು 8 ಗಂಟೆಗಳ ಸುದೀರ್ಘ ಕಾರ್ಯಾಚರಣೆಯ ಬಳಿಕ ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ರಕ್ಷಿಸಲ್ಪಟ್ಟ ಆನೆಯು ಮತ್ತೆ ಕಾಡಿಗೆ ಮರಳಿದೆಯಾದರೂ ಸ್ಥಳೀಯರಲ್ಲಿ ಆನೆಯ ಆತಂಕ ಮಾತ್ರ ಇನ್ನೂ ದೂರವಾಗಿಲ್ಲ. ಏಪ್ರಿಲ್ 12ರ ರಾತ್ರಿ ಸುಮಾರು 11 ಗಂಟೆಯ ಹೊತ್ತಿಗೆ ಪೆರಾಜೆ ನಿವಾಸಿ ರಾಮನಾಯ್ಕ ಎಂಬವರ ತೋಟದಲ್ಲಿ ಆನೆಯ ಗೀಳಿಡುವ ಶಬ್ದ ನಿರಂತರವಾಗಿ ಕೇಳಿಸಿದ. ಸಂಶಯಗೊಂಡು ಸ್ಥಳೀಯರು ಹೋಗಿ ನೋಡಿದಾಗ ಸುಮಾರು 30 ಅಡಿ ಆಳದ ಪಾಳುಬಾವಿಯಲ್ಲಿ ಕಾಡಾನೆಯೊಂದು ಬಿದ್ದಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದ್ದು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ಬಾವಿಯು ತೋಟದ ಎತ್ತರದ ಭಾಗದಲ್ಲಿದ್ದ ಕಾರಣ ಆನೆಯನ್ನ ಮೇಲೆತ್ತುವ ಬದಲು ಇಳಿಜಾರು ಭಾಗದಿಂದ ಜೆಸಿಬಿ ಬಳಸಿ ಮಣ್ಣು ಕೊರೆಯುವ ಪ್ಲಾನ್ ಮಾಡಲಾಯಿತು. ಇಂದು ಏಪ್ರಿಲ್ 13 ಬೆಳಿಗ್ಗೆ 6 ಗಂಟೆಗೆ ಆರಂಭವಾದ ಈ ಕಾರ್ಯಾಚರಣೆ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಯಶಸ್ವಿಯಾಯಿತು. ಬಾವಿಯಿಂದ ಹೊರಬಂದ ಆನೆಯು ರೊಚ್ಚಿಗೆದ್ದು ತನ್ನನ್ನು ರಕ್ಷಿಸಲು ಬಳಸಿದ್ದ ಜೆಸಿಬಿಯನ್ನೇ ಗುರಿಯಾಗಿಸಿ ಜೋರಾಗಿ ದೂಡಿತು. ಬಳಿಕ ಅಲ್ಲಿಂದ ಕೃಷಿ ತೋಟದೊಳಗೆ ನುಗ್ಗಿದ್ದ ಆನೆಯನ್ನ ಪಟಾಕಿ ಸಿಡಿಸುವ ಮೂಲಕ ಪೂವಾಜ್ಯ ರಕ್ಷಿತ ಅರಣ್ಯಕ್ಕೆ ಅರಣ್ಯ ಸಿಬ್ಬಂದಿ ಓಡಿಸಿದ್ರು. ವಿಶೇಷವೆಂದರೆ ಈ ಹಿಂದೆ ಇಂತಹ ಕಾರ್ಯಾಚರಣೆಗಳಿಗೆ ಕೊಡಗು ಜಿಲ್ಲೆಯ ಸಿಬ್ಬಂದಿಯನ್ನ ಅವಲಂಬಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 150ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಗಳೇ ಸೇರಿ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆನೆ ಸದ್ಯಕ್ಕೆ ಕಾಡು ಸೇರಿದ್ರೂ ಪೆರಾಜೆ ಮತ್ತು ಸುತ್ತಮುತ್ತಲ ಪ್ರದೇಶದ ಕೃಷಿ ತೋಟಗಳಿಗೆ ಮತ್ತೆ ಆನೆ ನುಗ್ಗುವ ಭೀತಿ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅರಣ್ಯ ಇಲಾಖೆಯು ಮೈಕ್ ಮೂಲಕ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಿದೆ.